ರಾಜ್ಯ ಹಲವು ಕಡೆಗಳಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೀತಾ ಇದೆ ರಾಜ್ಯದಲ್ಲಿ. ಆದರೆ ಚಿತ್ತಾಪುರದಲ್ಲಿ ಮಾತ್ರ ಚಿತ್ರವಿಚಿತ್ರವಾದಂಥ ಘಟನೆಗಳು ನಡೀತಲೇ ಇವೆ. ದಿನಕ್ಕೊಂದು ಹೈಡ್ರಾಮಾ ಆಗ್ತಾ ಇದೆ. ನಾಳೆ ಜಿಲ್ಲಾಡಳಿತದ ನೇತೃತ್ವದಲ್ಲಿ ನಡೆಯಲಿರುವಂತಹ ಶಾಂತಿ ಸಭೆ ಮೇಲೆ ಆರ್ಎಸ್ಎಸ್ ಪಥಸಂಚಲನದ ಭವಿಷ್ಯ ನಿರ್ಧಾರವಾಗುತ್ತೆ. ಇದೇ ವಿಚಾರದಲ್ಲಿ ಜಟಾಪಟಿ ಕೂಡ ನಡೀತಾ ಇದೆ. ಅಂತಿಮ ಘಟ್ಟಕ್ಕೆ ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನ ಫೈಟ್. ನವೆಂಬರ್ 2ರಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಿಗುತ್ತಾ ಅವಕಾಶ? ರಾಜ್ಯದ ನಾನಾ ಭಾಗದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತಿದೆ. ಜಿಲ್ಲಾಡಳಿತ ಅನುಮತಿ ಮೇರೆಗೆ ಪಥಸಂಚಲನ ಮಾಡಲಾಗ್ತಿದೆ. ಆದರೆ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಕಗ್ಗಂಟಾಗಿಯೇ ಉಳಿದಿದೆ. ದಿನಕ್ಕೊಂದು ಹೈ ಡ್ರಾಮಾ ನಡೆಯುತ್ತಿದೆ. ನವೆಂಬರ್ 2ರಂದು ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತಾ ಅನ್ನೋದು ನಾಳೆಯ ಶಾಂತಿ ಸಭೆ ಮೇಲೆ ನಿರ್ಧಾರವಾಗಲಿದೆ. ಹೌದು, ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡ್ತೀವಿ ಅಂದಿದ್ದೇ ತಡ. ನಾವು ಪಥಸಂಚಲನ ಮಾಡ್ತೀವಿ ಅಂತ 10 ಸಂಘಟನೆಗಳು ಅರ್ಜಿ ಸಲ್ಲಿಸಿವೆ. ಇದೇ ಪರ ವಿರೋಧಕ್ಕೆ ಕಾರಣವಾಗಿತ್ತು. ಕಲಬುರಗಿ ಹೈಕೋರ್ಟ್ ಮೆಟ್ಟಿಲೇರಿತ್ತು. ವಿಚಾರಣೆ ವೇಳೆ ಅಕ್ಟೋಬರ್ 28ರಂದು ಶಾಂತಿ ಸಭೆ ನಡೆಸಿ ಅಕ್ಟೋಬರ್ 30ರಂದು ವರದಿ ಸಲ್ಲಿಸೋಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಅದರಂತೆಯೇ ಇದೀಗ ನಾಳೆ ಜಿಲ್ಲಾಡಳಿತ ಶಾಂತಿ ಸಭೆ ಮಾಡೋಕೆ ಮುಂದಾಗಿದೆ. ಹೈಕೋರ್ಟ್ ಸೂಚನೆ ಮೇರೆಗೆ ನಾಳೆ ಜಿಲ್ಲಾಡಳಿತ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಲಿದೆ. ಸಂಘಟನೆಗಳ ಜೊತೆ ನಾಳೆ ಬೆಳಿಗ್ಗೆ 11:30ಕ್ಕೆ ಸಮಯ ನಿಗದಿ ಮಾಡಲಾಗಿದೆ. ಕಲಬುರಗಿಯ ಡಿಸಿ ಕಚೇರಿಗೆ ಬರುವಂತೆ 10 ಸಂಘಟನೆಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಆರ್ಎಸ್ಎಸ್, ಭೀಮ್ ಆರ್ಮಿ ಸೇರಿ 10 ಸಂಘಟನೆಗಳಿಗೆ ನೋಟಿಸ್ ನೀಡಲಾಗಿದೆ. ಸಭೆಗೆ ಪ್ರತಿ ಸಂಘಟನೆಯಿಂದ 3 ಸದಸ್ಯರು ಬಂದು ಲಿಖಿತ ಹೇಳಿಕೆ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಕೋರ್ಟ್ ಏನ್ ಹೇಳುತ್ತೆ ನೋಡೋಣ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ರು. ಚಿತ್ತಾಪುರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಿರ್ದೇಶನದಂತೆ ನಾಳೆ ಶಾಂತಿ ಸಭೆ ಕರೆದಿರೋದು. ಹೈಕೋರ್ಟ್ ನಿರ್ದೇಶನ, ಹೈಕೋರ್ಟ್ ಸೂಚನೆ ಮೇರೆಗೆ ನಾಳೆ ಶಾಂತಿ ಸಭೆ ಕರೆದಿದ್ದಾರೆ. ನಾಳೆ ಶಾಂತಿ ಸಭೆಯಲ್ಲಿ ಏನೆಲ್ಲ ಬೆಳವಣಿಗೆಗಳು ಮಾತುಕತೆ ಆಗ್ತವೆ ಅದನ್ನ ಅಲ್ಲಿಂದ ನ್ಯಾಯಾಲಯಕ್ಕೆ ವರದಿ ಕೊಡ್ತಾರೆ. ಆನಂತರ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಇದರಲ್ಲಿ ಯಾರದೇ ತೀರ್ಮಾನ ಹೇಳಿಕೆಗಳು ಇಲ್ಲ. ಪ್ರತಿಷ್ಠೆ ಅಲ್ಲ ರೀ, ನ್ಯಾಯಾಲಯದ ಮುಂದೆ ಬಂದ್ಮೇಲೆ ಯಾವ ಪ್ರತಿಷ್ಠೆ ಇರ್ತದೆ? ನ್ಯಾಯಾಲಯದ ಪ್ರತಿಷ್ಠೆ, ನ್ಯಾಯಾಲಯದ ಸೂಚನೆ ಮುಖ್ಯ. ಆರ್ಎಸ್ಎಸ್ ನೋಂದಣಿ ಬಗ್ಗೆ ಪ್ರಶ್ನಿಸಿರೋ ಸಚಿವ ಪ್ರಿಯಾಂಕ್ ಖರ್ಗೆಗೆ ತಿರುಗೇಟು ಕೊಟ್ಟ ಛಲವಾದಿ ನಾರಾಯಣಸ್ವಾಮಿ, ಕಾನೂನಿನಲ್ಲಿ ರಿಜಿಸ್ಟರ್ ಮಾಡಬೇಕು ಅಂತೇನಿಲ್ಲ ಅಂದ್ರು. ಅದ್ ಏನಿದೆ ಕಾಗದ, ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ನನ್ನ ಮುಖದ ಮೇಲೆ ಎಸ್ಬಿಡಿ, ಮುಗ್ದೆ ಹೋಯ್ತಲ್ಲ. ಆರ್ಎಸ್ಎಸ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಅನ್ನ ಪ್ರಿಯಾಂಕ್ ಖರ್ಗೆ ಮುಖದ ಮೇಲೆ ಎಸ್ತ್ ಬಿಡಿ. ತಗೊಳ್ಳೋ, ಇದು ಡಾಕ್ಯುಮೆಂಟ್ ಇದೆ ನೋಡು, ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ, ಅಧಿಕೃತ ಸಂಘಟನೆ ಇದೆ ನಮ್ದು ಅಂತ ಹೇಳಿದ್ರೆ ಮುಗ್ದೇ ಹೋಗ್ತದಲ್ಲ ಸ್ವಾಮಿ. ಎಲ್ಲ ಮಾತಾಡೋರಿಗೆ ಈ ಕಾನೂನು ಅರಿವಿಲ್ವಾ? ನನ್ನ ಪ್ರಶ್ನೆ. ರಿಜಿಸ್ಟ್ರೇಷನ್ ನನ್ನ ಮುಖದ ಮೇಲೆ ಹಾಕಿ ಆ ಕಾಪಿ ಅಂತ ಹೇಳ್ತಾರೆ. ಅರೆ, ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಕಾನೂನಲ್ಲೇ ಇಲ್ಲ. ಅರೆ, ಅದು ಆಗಿದೆ ಬಿಟ್ಟದ್ದು ಅದು ಬೇರೆ ವಿಷಯ, ಕಾನೂನಲ್ಲಿ ಇಲ್ಲಪ್ಪ. ನಿಮಗೆ ಬೇಕಾದ್ರೆ ಇನ್ನೊಂದು ಆಗಿದೆ ಇಲ್ಲ ಅನ್ನೋದು ನಿಮಗೆ ಗೊತ್ತಿಲ್ವಾ? ಹಂಗಿದ್ರೆ ಆಗಿದೆಯಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳೋ ಯೋಗ್ಯತೆ ನಿಮಗೆಲ್ಲ ಅಂತಂದ್ರೆ ನೀವು ಅಧಿಕಾರದಲ್ಲಿ ಹಾಕಿದ್ದೀರಿ. ಯಾದಗಿರಿ ಸೈದಾಪುರದಲ್ಲಿ ಇಂದು ಆರ್ಎಸ್ಎಸ್ ಪಥಸಂಚಲನ ನಡೆಯಿತು. ಅಂಬಿಗರ ಚೌಡಯ್ಯ ವೃತ್ತದಿಂದ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ಸಾಕ್ತು. ಭಗವಾನ್ ಮಹಾವೀರ ಶಾಲಾ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್, TV9.